Hi viewers, welcome to Manju's Learning Hub. Today we are going to discuss a topic on medical transcription process. Medical transcription ಅಂತ ಏನು medical transcription process ಹೇಗಾಗುತ್ತೆ ಅಂತ ನೋಡೋಣ. Myself is Manjunath, the Assistant Professor in Management, Kodachadri Government Westgate College, Vasanagara. Today we are going to see about what do you mean by medical transcriptionist. Medical transcription is the process of conversion of voice to electronic text from medical transcriptionist. So it's a process of conversion of voice into electronic format by the prescription given by the medical professionals. Through that we are going to be reaching the service. Transcription and the it is an allied health professions. Allied means associated health professions or supportive health professions deals in process of transcription. Transcription means nothing but transforming the from voice to text format or converting the voice recorded information or report as dictated by the physicians and other healthcare professionals into a text format. So ಏನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಇಟ್ಸ್ ಅ ಕೈಂಡ್ ಆಫ್ ವಾಯ್ಸ್ ರೆಕಾರ್ಡಿಂಗ್ ಡನ್ ಬೈ ದಿ ಮೆಡಿಕಲ್ ಪ್ರೊಫೆಷನಲ್ಸ್ ಲೈಕ್ ಡಾಕ್ಟರ್ಸ್. ಅವರು ಕೊಟ್ಟಿರೋಂಥ ವಾಯ್ಸ್ ರೆಕಾರ್ಡ್ನ ಅದು ರಿಗಾರ್ಡಿಂಗ್ ದ ಪೇಷಂಟ್ ಹಿಸ್ಟ್ರಿ, ಪೇಷಂಟ್ ಬಗ್ಗೆ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನ ದೇ ಆರ್ ಗೋನ್ ಟು ಬಿ ವಾಯ್ಸ್ ರೆಕಾರ್ಡೆಡ್ ಇನ್ ವಾಯ್ಸ್ ದಟ್ ವಿಲ್ ಬಿ ಗೆಟ್ ಕನ್ವರ್ಟೆಡ್ ಇನ್ ಟು ಟೆಕ್ಸ್ಟ್ ಫಾರ್ಮ್ಯಾಟ್ ಆ್ಯಂಡ್ ಫೀಡೆಡ್ ಟು ದಿ ಡಾಕ್ಟರ್ ಪೇಷಂಟ್ಸ್ ಫೈಲ್. So they are trained professional also known as ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಕರಿತೀವಿ. ಆ ಕನ್ವರ್ಷನ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗೋಂಥ ಟ್ರೈನ್ಡ್ ಪ್ರೊಫೆಷನ್ಸ್ ಏನಂತ ಕರಿತೀವಿ ಅಂದರೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಕರಿತೀವಿ. So medical transcription is the process of converting physical dictated audio into text format. So ಯಾರನ್ನ ನಾವು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ one who convert the physician's dictated audio ಇದುವರೆಗೂ ನಿಮಗೆ ಮೀನಿಂಗ್ ಬಗ್ಗೆ ಗೊತ್ತಾಗಿದೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂದರೆ ಏನು, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ. ಲೆಟ್ ಮಿ ಸಿ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಆರ್ ಹಿಸ್ಟ್ರಿ ರಿಗಾರ್ಡಿಂಗ್ ದ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್. ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು, ಮೊದಲು ಹೇಗೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ನಡೀತಿತ್ತು ಅನ್ನೋದು ನೋಡೋಣ. ಇಟ್ ವಾಸ್ ಲೇಟ್ ಇನ್ 20th century ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ವಾಸ್ ಇಂಟ್ರೊಡ್ಯೂಸ್ and became popular. So 20th century first medical transcription start ಮಾಡ್ತಾರೆ. Initially medical stenographer were introduced to take down the doctor's dictation and transcribe into text format. So ಮೊದಲು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಸ್ಟೆನೋಗ್ರಾಫರ್ ಅಂತ ಇದ್ರು. ದೇ ಯೂಸ್ ಟು ಟೇಕ್ ಸೊ ಡಾಕ್ಟರ್ಸ್ ಡಿಕ್ಟೇಷನ್, ಡಾಕ್ಟರ್ಸ್ ಏನು ಪ್ರೊಸೀಜರ್ ಹೇಳ್ತಾರೆ, ಟ್ರೀಟ್ಮೆಂಟ್ ಪ್ರೋಸೆಸ್ ಏನು ಹೇಳ್ತಾರೆ, ಇಲ್ಲ ಡಯಾಗ್ನೋಸಿಸ್ ಏನು ಹೇಳ್ತಾರೆ. ಸೊ ದೇ ಯೂಸ್ ಟು ಟೇಕ್ ದಟ್ ಮೆಡಿಕಲ್ ಸ್ಟೆನೋಗ್ರಾಫರ್ ತೊಗೊತಿದ್ರು ಡಿಕ್ಟೇಷನ್ಸ್ನ, ಡಾಕ್ಟರ್ಸ್ಗೆ ಏನು ಡಿಕ್ಟೇಷನ್ಸ್ ಮಾಡ್ತಾ ಅದನ್ನು ದಟ್ ದೇ ಆರ್ ಗೋನ್ ಟು ಕನ್ವರ್ಟ್ ಇಂಟು ಟೆಕ್ಸ್ಟ್ ಫಾರ್ಮೆಟಾಗಿ ಕನ್ವರ್ಟ್ ಮಾಡ್ತಿದ್ರು. ಓವರ್ ದಿ ಇಯರ್ ದ ರೆವಲ್ಯೂಷನ್ ಹ್ಯಾಸ್ ಬಿನ್ ಚೇಂಜ್ ಇನ್ ಆಡಿಯೋ ರೆಕಾರ್ಡಿಂಗ್ ಡಿವೈಸಸ್ ವರ್ ಇಂಟ್ರೊಡ್ಯೂಸ್ ಟು ರೆಕಾರ್ಡ್ ದ ಡಾಕ್ಟರ್ಸ್ ಡಿಕ್ಟೇಷನ್ಸ್. ಆಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುಯಲಿ ಚೇಂಜಸ್ ಆಯಿತು ಈ ಟೆಕ್ನಾಲಜಿಲಿ, ಆಡಿಯೋ ರೆಕಾರ್ಡಿಂಗ್ ಟೆಕ್ನಾಲಜಿಲಿ. ಇದನ್ನು ಯೂಸ್ ಮಾಡ್ಕೊಂಡು ಯೂಸ್ ಟು ಡಿಕ್ಟೇಟ್ ಇನ್ ಆಡಿಯೋ ಫಾರ್ಮ್ಯಾಟ್ ಆ್ಯಂಡ್ ದಟ್ ವಿಲ್ ಬಿ ಗೆಟ್ ಕನ್ವರ್ಟೆಡ್ ಇಂಟು ಸೊ text format by the medical practitioners. Medical transcription process ಹೇಗಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನೋಡೋಣ. Medical transcription done in 10 stages. So first stage is patient sees the doctor. Patient sees the doctors. Patient ಫಸ್ಟ್ ಡಾಕ್ಟರ್ನ ನೋಡ್ತಾರೆ, ಏನು ಪ್ರಾಬ್ಲಮ್ ಏನಿದೆ ಅದನ್ನು ಅನಲೈಸ್ ಮಾಡಿ ಡಯಾಗ್ನೈಸ್ ಮಾಡಿ. So that whatever the treatment it has to be given to the patient, that will be dictated. Second stage ali doctors dictates into the phone or microphone use ಮಾಡ್ಕೊಂಡು they used to dictate the treatment procedure ಆಗಿರ್ಬೋದು or might be ಪ್ರೊಸೀಜರ್ ಆಗಿರ್ಬೋದು ಆರ್ ಡಯಾಗ್ನೋಸಿಸ್ ಏನು ಕೊಡಬೇಕು ಅನ್ನೋದನ್ನ ಅವರು ಓರಲಿ ಥ್ರೂ ಡಿಕ್ಟೇಷನ್ ಮೂಲಕ ಥ್ರೂ ಬೈ ಯೂಸಿಂಗ್ ಅ ಫೋನ್ ಆರ್ ಮೈಕ್ರೋಫೋನ್ ಯೂಸ್ ಮಾಡ್ಕೊಂಡು ಎಷ್ಟು ಟು ಡಿಕ್ಟೇಟ್. ದೆನ್ ದಟ್ ವಿಲ್ ಬಿ ವಾಯ್ಸ್ ರೆಕಾರ್ಡೆಡ್ ಆರ್ ಕ್ಯಾಪ್ಚರ್ಡ್ ಇನ್ ಎ ಸಿಸ್ಟಮ್. ಏನು ಡಿಕ್ಟೇಷನ್ ಮಾಡ್ತಾರೆ ಅದನ್ನ ಸಿಸ್ಟಮಲ್ಲಿ ಒಂದು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ದಟ್ ಫೈಲ್ ವಿಲ್ ಬಿ ಡೌನ್ಲೋಡೆಡ್ ಟು ದಿ ಮೆಡಿಕಲ್ ಪ್ರಾಕ್ಟಿಷನಿಸ್ಟ್. ಸೊ ಏನು ವಾಯ್ಸ್ ರೆಕಾರ್ಡ್ ಮಾಡಿರ್ತಾರೆ ಡಿಕ್ಟೇಟ್ ಮಾಡಿರೋಂಥ ಡಾಕ್ಟರ್ಸ್ ಕೊಟ್ಟಿರೋಂಥದ್ದನ್ನ ವಾಯ್ಸ್ ರೆಕಾರ್ಡ್ ಮಾಡಿದಾದ್ಮೇಲೆ
ವಾಯ್ಸ್ ಫೈಲ್ ವಿಲ್ ಬಿ ಡೌನ್ಲೋಡೆಡ್ ಬೈ ದಿ ಮೆಡಿಕಲ್ ಪ್ರಾಕ್ಟೀಷನರ್ಸ್. ಆ ಸಿಸ್ಟಮಿಂದ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಡೌನ್ಲೋಡ್ ಮಾಡಿ ಆಡಿಯೋ ಫಾರ್ಮೆಟ್ನ. ದೆನ್ ದೇ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಟ್ರಾನ್ಸ್ಕ್ರೈಬ್ ದ ಫೈಲ್. ಅದು ಏನು ಆಡಿಯೋ ಫಾರ್ಮೆಟಿಂದ ದೇ ಯೂಸ್ ಟು ಟ್ರಾನ್ಸ್ಕ್ರೈಬ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಅ ಟೆಕ್ಸ್ಟ್ ಫಾರ್ಮೆಟಾಗಿ ಕನ್ವರ್ಟ್ ಮಾಡ್ತಾರೆ. ಆ ಟೆಕ್ಸ್ಟ್ ಫಾರ್ಮೆಟ್ನ ಕನ್ವರ್ಟ್ ಮಾಡಿದಾದ್ಮೇಲೆ 6th ಸ್ಟೇಜಲ್ಲಿ ದೇ ವಿಲ್ ಅಪ್ಲೋಡ್ ಟು ದಿ ಹಾಸ್ಪಿಟಲ್ ಫೈಲ್ ಫಾರ್ ದ ಪೇಷಂಟ್. ಏನು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೋ ಅದನ್ನ ಟೆಕ್ಸ್ಟ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಿದಾದ್ಮೇಲೆ that will be uploaded to the patient's personal record ಅಲ್ಲಿ they used to upload. So once the upload has been done, the coder uncodes the document from the transcribed report. So ಏನು ರಿಪೋರ್ಟ್ನ ಕೋಡ್ ಮಾಡಿರ್ತಾರೆ ಅದನ್ನ ನಾವು ಕೋಡರ್ ಅಂತ ಇರ್ತಾರೆ, they used to code that particular document into transcribed report ಅಲ್ಲಿ ಮಾಡ್ತಾರೆ. That will be sent to the next section is the biller bills the visit from the coded document. ಏನು coded document ಮಾಡ್ತಾರೆ ಅದನ್ನ billing section bill ಮಾಡ್ತಾರೆ. That will be sent to the insurance and patients are billed. So next insurance patients ಇನ್ಶೂರೆನ್ಸ್ ಇದ್ದರೆ ಅದನ್ನ ಇನ್ಶೂರೆನ್ಸಿಂದ ಕ್ಲೈಮ್ ಮಾಡೋಕ್ಕೆ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದೆನ್ ಫೈನಲ್ ಸ್ಟೇಜ್ ಇಸ್ ದೇ ವಿಲ್ ಕಂಪ್ಲೀಟ್ ದ ಡಾಕ್ಯುಮೆಂಟ್ ಆರ್ ಫಿಲ್ ಇಟ್ ಫಾರ್ ದಿ patients. So this is a process of medical transcription process. Patient doctors ನೋಡ್ತಾರೆ. once again I will tell you, patients doctors ನೋಡಿ ಅವನಿಗೆ ಏನು ಪ್ರಿಸ್ಕ್ರಿಪ್ಷನ್ ಕೊಡಬೇಕು that will be dictated in the phone or microphone. Then the dictation will be stored or voice in record mode that will be stored in the system. Then it will go to file will be downloaded by the medical practitioners. Then it will be transcribed into a file agi convert ಮಾಡಿ text format agi convert ಮಾಡ್ತಾರೆ. Then it will be uploaded to the hospital file ಅಲ್ಲಿ upload ಮಾಡ್ತಾರೆ. Then after that ಅದಕ್ಕೆ uploaded the coder will be code the document. Then it will be sent to the billing section for billing the payment. Then it will be next will be sent to the insurance and other patients are filed bill it. So then finally it will complete the document or fill it for the patient. Let me see the advantage of medical practitioner services in India. So medical practitioner services in the advantage ಏನಂತ ನೋಡೋಣ. It provides immense job opportunities. Medical practitioners is one of the allied activities. It is required for the hospital industry to give a exact prescription or procedure or treatment or diagnosis to the patient. So that every hospital is required a medical practitionist. So ಇದರಿಂದ ಏನಾಗುತ್ತೆ ಜಾಬ್ ಆಪರ್ಚುನಿಟೀಸು ಜಾಸ್ತಿ ಕ್ರಿಯೇಟ್ ಆಗೋಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಈಸ್ ಇಟ್ ಹೆಲ್ಪ್ಸ್ ಇನ್ ಫಾರಿನ್ ಎಕ್ಸ್ಚೇಂಜ್. ಸೊ ಇಟ್ ಹೆಲ್ಪ್ಸ್ ಇನ್ ಅರ್ನಿಂಗ್ ಫಾರಿನ್ ಎಕ್ಸ್ಚೇಂಜ್. ಸೊ ಈಗ ನಾವು ಮೆಡಿಕಲ್ ಪ್ರಾಕ್ಟೀಷನರ್ಸು ಎಷ್ಟೊಂದು ಜನ ಡಾಕ್ಟರ್ಸು ಇಲ್ಲಿಂದ ಅಲ್ಲಿ ನಮ್ಮ ಇಂಡಿಯನ್ ಡಾಕ್ಟರ್ಸು ಅಲ್ಲಿನ ಪೇಷಂಟ್ಸ್ಗೆ ಡಯಾಗ್ನೈಸ್ ಮಾಡಿ ಅಲ್ಲಿನ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಸೊ ಎಷ್ಟೊಂದು ಫಾರಿನ್ ಜಾಬ್ ಆಪರ್ಚುನಿಟೀಸು ಆರ್ ಟ್ರಾನ್ಸ್ಕ್ರಿಪ್ಷನ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಅವಾಗೇನಾಗುತ್ತೆ ಸಾಮಾನ್ಯವಾಗಿ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಜಾಸ್ತಿ ಕ್ರಿಯೇಟ್ ಆಗೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈಸ್ ಗೌರ್ಮೆಂಟ್ ಗ್ರಾಂಟ್ ಇನ್ಸೆಂಟಿವ್ ಅಂಡ್ ಪ್ರೊವೈಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ದೀಸ್ ಸರ್ವಿಸಸ್. ಸೊ ಈಗ ಯಾರು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಏನಾದರೂ ನೀವೇನಾದರೂ ಆ ಪ್ರೊಫೈಲ್ ಏನಾದರೂ ಜಾಬ್ ಜಾಬ್ ಮಾಡಬೇಕು, ಆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ವಿಲ್ ಪ್ರೊವೈಡ್ ಎ ಗ್ರಾಂಟ್ಸ್ ಟು ದಿ ಸಚ್ ಕೈಂಡ್ ಆಫ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ by providing financial incentives and by providing infrastructure for those people to set up such kind of medical practitioner services in the ಯಾಕೆಂತಂದರೆ ಸೊ ಇಟ್ ಕ್ರಿಯೇಟ್ಸ್ ಎ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಕ್ರಿಯೇಟ್ ಮಾಡುತ್ತೆ, ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಂದ ಗೌರ್ಮೆಂಟ್ ವಿಲ್ ಗಿವ್ ಎ ಗ್ರಾಂಟ್ಸ್ ಟು ದಿ ಮೆಡಿಕಲ್ ಪ್ರಾಕ್ಟೀಷನರ್ಸ್. ನೆಕ್ಸ್ಟ್ ಈಸ್ ಪ್ರಾಫಿಟ್ ಅರ್ನ್ಡ್ ಫ್ರಮ್ ಎಕ್ಸ್ಪೋರ್ಟಿಂಗ್ ಆಫ್ ದೀಸ್ ಸರ್ವಿಸಸ್ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್. ಸೊ ನೀವೇನು ಅರ್ನಿಂಗ್ಸ್ನ ಮಾಡ್ತೀವಿ ಈ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಆ ಟ್ರಾನ್ಸ್ಕ್ರಿಪ್ಷನಿಂದ ಅದು ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಆಗಿರೋದ್ರಿಂದ ಸೊ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ ಲಾಟ್ ಆಫ್ ಇನ್ಕಮು ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ಸ್ಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಸೆಟ್ಟಿಂಗ್ ಅಪ್ ಆಫ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಈಸ್ ನಾಟ್ ಕ್ಯಾಪಿಟಲ್ ಇಂಟೆನ್ಸಿವ್. ಸೊ in order to set up any medical practitioner services, it doesn't require that much huge amount of money for investing for your setup. So ನಮಗೆ ಜಸ್ಟ್ ಇವರ ಮಿನಿಮಮ್ ಬೇಸಿಕ್ ಕಂಪ್ಯೂಟರ್ ಸಿಸ್ಟಮ್ ಆರ್ ಮಟ್ ಬಿ ವಾಯ್ಸ್ ಗುಡ್ ಸರ್ವರ್ ಇದ್ರೆ ಸಾಕು. ಸೊ ದಟ್ ವಿ ಕ್ಯಾನ್ ಡೂ ದಟ್ ಸಚ್ ಕೈಂಡ್ ಆಫ್ ಸರ್ವಿಸಸ್ ವೆರಿ ಈಸಿಲಿ. So next is a virtual 12 hours time zone difference between India and USA offered a cost and time saving. So ಈಗ ಕಂಪೇರ್ ಟು ಇಂಡಿಯಾಗೆ ಮತ್ತು ಫಾರಿನ್ ಟೈಮಿಂಗ್ಸ್ಗೆ ಕಂಪೇರ್ ಮಾಡಿ ಇಟ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್. 12 hours ಡಿಫ್ರೆನ್ಸ್ ಇರೋದ್ರಿಂದ there is a cost and time we can able to save it. Next is it provides a bright prospect for English speaking and computer literature graduates. ಸೊ ಇದು ಯಾರು ನಮ್ಮಲ್ಲಿ ಇಂಡಿಯಾದಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೋ, ಕಂಪ್ಯೂಟ್ರಲ್ಲಿ ಚೆನ್ನಾಗಿ ಗೊತ್ತಿರೋಂಥವ್ರಿಗೆ
ಒನ್ ಆಫ್ ದಿ ಪ್ರಾಸ್ಪೆಕ್ಟಸ್ ಅದಕ್ಕೊಂದು ಜಾಬ್ ಚಾನ್ಸಸ್ ಕ್ರಿಯೇಟ್ ಆಗೋಂಥ ಚಾನ್ಸಸ್ ಇರೋದ್ರಿಂದ ದಿಸ್ ಮೆಡಿಕಲ್ ಪ್ರಾಕ್ಟೀಸಸ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್ ಆರ್ ವೆರಿ ಮಚ್ ಅಡ್ವಾಂಟೇಜ್ ಟು ದಿ ಕಂಟ್ರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದೇ ಥರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಅದೇ ಥರ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ.